ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ನೆಪದಲ್ಲಿ ದಲಿತ ಸಮುದಾಯದ ಅಭಿವೃದ್ಧಿಗೆ ಮೀಸಲಿರಿಸಲಾಗಿದ್ದ ಹಣವನ್ನು ಕೊಳ್ಳೆ ಹೊಡೆಯುತ್ತಿದೆ ಎಂದು ಮಾಜಿ ಶಾಸಕ ಪಿ ರಾಜೀವ್ ಆರೋಪಿಸಿದ್ದಾರೆ. ದಲಿತರ ಕಣ್ಣಿಗೆ ಮಣ್ಣೆರಚಿರುವುದನ್ನು ಅರಿತು ದಲಿತರು ಜಾಗೃತರಾದರೆ ಎಂಬ ಭಯ ಸಿದ್ದರಾಮಯ್ಯ ಅವರಿಗೆ ಕಾಡುತ್ತಿದೆ ಎಂದು ಹೇಳಿದರು. ಈ ಸರ್ಕಾರದಿಂದ ದಲಿತರಿಗೆ ಅನ್ಯಾಯ ಆಗಿದೆ ಅಂದರೆ ಗೃಹ ಜ್ಯೋತಿ ಯೋಜನೆಗೆ SCP TSPಯಲ್ಲಿ 2,400 ಕೋಟಿಯನ್ನು ಇಟ್ಟಿದ್ದಾರೆ. ಅದೇ ರೀತಿ ಭಾಗ್ಯ ಜ್ಯೋತಿ ಮತ್ತೆ ಕುಟೀರ ಜ್ಯೋತಿ ಯೋಜನೆಯಲ್ಲಿ 2,800 ಕೋಟಿ ಇಟ್ಟಿದ್ದಾರೆ. ಹಿಂದಿನ ಸರ್ಕಾರವೇ ಮಾಡಿತ್ತು. ಕುಟೀರ ಜ್ಯೋತಿ ಮತ್ತೆ ಭಾಗ್ಯ ಜ್ಯೋತಿಯಲ್ಲಿ ಏನು SCP TSP ಹಣ 2,800 ಕೋಟಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ 90% ದಲಿತರು ಕವರ್ ಆದ್ರು ಅದರಲ್ಲಿ. ಆ ಹಣವನ್ನ ಹಾಗೆ ಇಟ್ಟು ಮತ್ತೆ ಗೃಹ ಜ್ಯೋತಿಯಲ್ಲಿ 2,400 ಕೋಟಿ ಹೋಗ್ತಾರೆ. ಅಂದ್ರೆ 90% ಕವರ್ ಆಗಿರುವಂತಹ ದಲಿತ ಮನೆಗಳಿಗೆ ಮತ್ತೆ ಹೊಸದಾಗಿ ಹೇಗೆ ಕೊಡ್ತೀರಿ? ಅದಕ್ಕೆ 2,400 ಕೋಟಿಯನ್ನ ಹೇಗೆ ಬಳಸ್ತೀರಿ ನೀವು? ಇದು ದಲಿತ ಸಮುದಾಯಗಳಿಗೆ, ದಲಿತ ಸಂಘಟನೆಗಳಿಗೆ, ದಲಿತ ಮುಖಂಡರುಗಳಿಗೆ ಇದು ಗೊತ್ತಾಯಿತು ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರ ಹೆಚ್ಚು ಕಡಿಮೆ 10,000 ಕೋಟಿಯನ್ನ ದಲಿತ ಸಮುದಾಯಕ್ಕೆ ವಾಪಸ್ ಕೊಡಬೇಕಾಗತ್ತೆ. ಆ ಭಯ ಸಿದ್ದರಾಮಯ್ಯನವರನ್ನ ಕಾಡ್ತಾ ಇದೆ. ಹಾಗಾಗಿ ದಲಿತರು ಜಾಗೃತ ಆಗಬಾರದು. ಏನು ಸರ್ಕಾರ ದಲಿತರ ಕಣ್ಣಿಗೆ ಮಣ್ಣೆ ಎರಚಿದೆ, ಇದು ಗೊತ್ತಾಗಬಾರದು ಅನ್ನುವಂತಹ ಷಡ್ಯಂತ್ರದ ಭಾಗವಾಗಿ ಇದು ಎಲ್ಲಿಯೂ ಕೂಡ ಯಾರೂ ಕೂಡ ಇದನ್ನ ತಿಳುವಳಿಕೆ ಕೊಡುವಂತಹ ಕೆಲಸ ಮಾಡಬಾರದು ಅಂತ ಹೇಳಿ ಭಯವನ್ನ ಹುಟ್ಟಿಸೋದಕ್ಕಾಗಿ ಮಾಜಿ ಮುಖ್ಯಮಂತ್ರಿಗಳು, ದಲಿತ ಸಮಾಜದ ಬಹಳ ದೊಡ್ಡ ನಾಯಕರು ಗೋವಿಂದ ಕಾರಜೋಳ ಅವರ ಮೇಲೆ ಹಲ್ಲೆಯನ್ನ ಮಾಡಿ ಆ ಮೂಲಕ ದಲಿತ ಜಾಗೃತ ಮನಸ್ಸುಗಳಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ಯಾರೂ ಕೂಡ ಸರ್ಕಾರದ ವಿರುದ್ಧ ಈ ರೀತಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬಾರದು ಅಂತ.